ಇನ್ನು ಜಾತಿ ಜ್ವಾಲೆ ನಡುವೆ ಸರ್ಕಾರ ಮತ್ತೊಂದು ಹೆಜ್ಜೆ ಇಡ್ತಾ ಇದೆ. ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ಚಿಂತನೆ ನಡೀತಾ ಇದೆ. ಜಾತಿ ಜ್ವಾಲೆ ನಡುವೆ ಸರ್ಕಾರದಿಂದ ಮತ್ತೊಂದು ಮಹತ್ವದ ಹೆಜ್ಜೆ. ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನ ಸೇರ್ಪಡೆ ಮಾಡೋದಕ್ಕೆ ಈಗ ಗಂಭೀರವಾದಂತಹ ಚಿಂತನೆ ನಡೀತಾ ಇದೆ. ಸಭೆ ಕರೆದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ನಾಳೆ ಎಂಎಸ್ ಬಿಲ್ಡಿಂಗ್ ನಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಇಲಾಖೆಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ, ಅಗತ್ಯ ಮಾಹಿತಿ ದಾಖಲೆ ತರುವಂತೆ ಪತ್ರ ಕೂಡ ರವಾನೆ ಆಗಿದೆ. ಸೊ ನೀವೀಗ ಆ ಪತ್ರವನ್ನು ಕೂಡ ನೋಡ್ತಾ ಇದ್ದೀರಾ, ಸೂಚನಾ ಪತ್ರ ಅಂತ. ಸರ್ಕಾರದ ಕಾರ್ಯದರ್ಶಿಗಳು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸುವ ಕುರಿತು ಅಂತ. ಸೊ ಇದರ ಬಗ್ಗೆ ಒಂದು ಪತ್ರ ಕಳಿಸಲಾಗಿದೆ. ಸೊ 16ನೇ ತಾರೀಕು ಮಧ್ಯಾಹ್ನ ಈ ಒಂದು ಮೀಟಿಂಗನ್ನು ಕರೆಯಲಾಗಿರೋದು. ಸೊ ನೀವೀಗ ನೋಡ್ತಾ ಇದ್ದೀರಿ, ಇನ್ಕ್ಲೂಷನ್ ಆಫ್ ಕುರುಬ ಕಮ್ಯುನಿಟಿ ಆಫ್ ಬೀದರ್ ಕಲಬುರ್ಗಿ ಅನ್ನೋ ಡೀಟೇಲ್ ಇರುವಂಥ ಒಂದು ಲೆಟರ್ ನೋಡ್ಬೋದು. ಇದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಭೆಯನ್ನು ಏರ್ಪಡಿಸಲಾಗಿದೆ ಅಂತ. ಸೊ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಇದೀಗ ನಾವು ಗಮನಿಸ್ತಾ ಇದ್ದೀವಿ, ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಕೂಡ ನೋಡ್ತಾ ಇದ್ದೀವಿ. ಜೊತೆಗೆ ನಾಳೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಸೊ ಏನಿದು ಸದ್ಯಕ್ಕೆ ಆ ಪತ್ರದಲ್ಲಿ ಏನಿದೆ, ನಾಳೆ ಮೀಟಿಂಗಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಅಂತ? ಅವಿನಾಶ್, ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸಬೇಕು ಅನ್ನುವಂಥದ್ದು ಇವತ್ತು ನಿನ್ನೆ ಹೋರಾಟವಲ್ಲ. ಕಳೆದ 3-4 ದಶಕಗಳಿಂದಲೂ ಕೂಡ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸಬೇಕು ಅನ್ನುವಂತಹ ಒತ್ತಡ ಸರ್ಕಾರದ ಮೇಲಿದೆ. ಹಲವು ಸರ್ಕಾರಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರಕ್ಕೆ ಶಿಫಾರಸುಗಳನ್ನ ಮಾಡಿ ಕುರುಬ ಸಮುದಾಯದ ಸಂಪೂರ್ಣ ಪಂಗಡಗಳನ್ನ ಎಸ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಇದುವರೆಗೆ ಸಾಧ್ಯವಾಗಿಲ್ಲ. ಕೇವಲ ಚಾಮರಾಜನಗರ ಮತ್ತು ಉಳಿದಂತ ಕೆಲವು ಜಿಲ್ಲೆಗಳಲ್ಲಿ ಇರುವಂತಹ ಕಾಡು ಕುರುಬ ಮತ್ತು ಜೇನು ಕುರುಬ, ಈ 2 ಪಂಗಡಗಳನ್ನ ಮಾತ್ರ ಎಸ್ಟಿ ಸಮುದಾಯಕ್ಕೆ ಎಸ್ಟಿ ಪಟ್ಟಿಗೆ ಸೇರ್ಪಡೆಯನ್ನ ಮಾಡಲಾಗಿದೆ. ಇನ್ನುಳಿದಂತೆ ಉಳಿದ ಉಪಪಂಗಡಗಳನ್ನು ಕೂಡ ಕುರುಬ ಸಮುದಾಯದಲ್ಲಿ ಇರುವಂತಹ ಎಲ್ಲ ಉಪಪಂಗಡಗಳನ್ನು ಕೂಡ ಎಸ್ಟಿ ವರ್ಗಕ್ಕೆ ಸೇರಿಸಬೇಕು ಅನ್ನುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ದಶಕಗಳಿಂದ ನಡೆದು ಬರ್ತಾ ಇರುವಂತಹ ಹೋರಾಟ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನ ಮುಂದಿಡೋದಕ್ಕೆ ಸಜ್ಜಾದಂತೆ ಕಂಡು ಬರ್ತಾ ಇದೆ. ನಾಳೆ ಮಧ್ಯಾಹ್ನ ಕುರುಬ ಸಮುದಾಯದ ಸಂಪೂರ್ಣ ನಾಯಕರನ್ನ ಮತ್ತು ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಸಭೆಗೆ ಆಹ್ವಾನವನ್ನ ಮಾಡಲಾಗಿದೆ. ಕುಲಶಾಸ್ತ್ರೀಯ ಅಧ್ಯಯನದ ವರದಿಯನ್ನ ತರಿಸಿಕೊಳ್ಳೋದಕ್ಕೆ ಹೊರಟಂತಹ ಸರ್ಕಾರ ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಶಿಫಾರಸನ್ನ ಮಾಡಬೇಕಾಗುತ್ತೆ. ಜೊತೆಗೆ ಎಸ್ಟಿ ವರ್ಗಕ್ಕೆ ಕುರುಬ ಸಮುದಾಯವನ್ನು ಸೇರಿಸೋದಕ್ಕೆ ಕುಲಶಾಸ್ತ್ರೀಯ ಅಧ್ಯಯನದ ವರದಿ ಅತ್ಯಂತ ಪ್ರಮುಖ ಆಗುತ್ತೆ. ಇದರ ಆಧಾರದ ಮೇಲೆ ಇಡೀ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಗಳ ವರ್ಗಕ್ಕೆ ಸೇರಿಸಿದ್ದೆ ಆದ್ರೆ, ಆ ಪಟ್ಟಿಗೆ ಸೇರಿಸಿದ್ದೆ ಆದ್ರೆ ಮೀಸಲಾತಿಯ ಪ್ರಮಾಣದಲ್ಲೂ ಕೂಡ ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳಿದಾವೆ. ಇವತ್ತು ಸದ್ಯ ಜೇನು ಕುರುಬ ಮತ್ತು ಕಾಡು ಕುರುಬ ಮಾತ್ರ ಎಸ್ಟಿ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರೋದ್ರಿಂದ ಉಳಿದಂತಹ ಕುರುಬ ಸಮುದಾಯದ ಎಲ್ಲ ಉಪಪಂಗಡಗಳು ಕೂಡ ಒಬಿಸಿ ವರ್ಗದಲ್ಲಿದ್ದಾವೆ. ಅಂದ್ರೆ ಹಿಂದುಳಿದ ವರ್ಗದಲ್ಲಿ ಬರುವಂತಹ 2A ಮೀಸಲಾತಿಯನ್ನ ಕುರುಬ ಸಮುದಾಯ ಪಡೆದುಕೊಳ್ತಾ ಇದೆ. ಇದೀಗ ಎಸ್ಟಿ ಪಟ್ಟಿಗೆ ಸೇರಿಸುವಂತಹ ಹೋರಾಟಕ್ಕೆ ರಾಜ್ಯ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯ ಸ್ವರೂಪವನ್ನು ಕೂಡ ಈ ಬೆಳವಣಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಅವಿನಾಶ, ಧನ್ಯವಾದ ಪ್ರಸನ್ನ.